ಅನೇಕ ಜಿಜ್ಞಾಸುಗಳಿಗೆ ಸಂಶಯ ಬರ್ತದೆ ಕೆಲವೊಮ್ಮೆ. ಏನು ಶಾಸ್ತ್ರಗಳು, ಶ್ರೀಮನ್ಯಾಯಸುಧಾ, ವ್ಯಾಸತ್ರಯ, ಈ ಎಲ್ಲ ಗ್ರಂಥಗಳಲ್ಲಿ ಎಷ್ಟು ಚರ್ಚೆಗಳನ್ನು ಮಾಡುತ್ತಾರೆ. ಒಂದು ಪರಮಾಣುವಿನ ಬಗ್ಗೆ, ಇಂದ್ರಿಯಗಳ ಬಗ್ಗೆ, ಇಂದ್ರಿಯಗಳಿಂದ ಜ್ಞಾನ ಮಾಡಿಕೊಳ್ಳುವ ಬಗೆ ಹೇಗೆ ಅನ್ನುವುದರ ಬಗ್ಗೆ, ಇದೆಲ್ಲ ತಗೊಂಡು ಮಾಡೋದೇನು? ದೇವರ ಕಥೆಯನ್ನು ಕೇಳಬೇಕು, ದೇವರ ಲೀಲೆಗಳನ್ನು ಕೇಳಬೇಕು. ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಆನಂದದಿಂದ ಆ ಭಗವಂತನ ಲೀಲೆಗಳನ್ನು ಕೇಳಿ ಲಜ್ಜೆ ಬಿಟ್ಟು ಕುಣಿಯರೆಂಬೋ ಕಾಗದ ಬಂದಿದೆ, ಕಾಗದ ಬಂದಿದೆ, ಕಮಲನಾಭನ ಕಾಗದ ಬಂದಿದೆ. ಚೆನ್ನಾಗಿ ಆ ಭಗವಂತನ ಮಹಿಮೆಯನ್ನು ಕೇಳಬೇಕು, ಆನಂದ ಪಡಬೇಕು, ಕುಣಿಯಬೇಕು. ಇದರಿಂದ ಸಾಧನೆಯಾಗತ್ತೆ. ಅದೆಲ್ಲ ಬಿಟ್ಟು ಈ ಘಟ ಪಟ, ಯೋಗ್ಯತಾ ಸಾಕೋ, ಸನ್ನಿಕರ್ಷ ಬೇಕೋ, ಪರಮಾಣುವಿನಲ್ಲಿ ಭಾಗಗಳು ಇವೆಯೋ ಇಲ್ಲವೋ, ಇದೆಲ್ಲ ತಲೆ ಕೆಡಿಸಿಕೊಂಡು ಮಾಡೋದೇನಿದೆ? ಅಂತೇಶು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ. ಜಗದುದಯಾದಿ ನಿಮಿತ್ತತ್ವೇನ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು, ಅದರಿಂದ ಮೋಕ್ಷವಾಗ್ತದೆ ಅಂತಾದರೆ ಜಗದಪಿ ತಥಾ ಅವಗಂತವ್ಯಂ. ಜಗತ್ತಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು. ದೇವರು ಸೃಷ್ಟಿ ಮಾಡಿದಂತಹ ಜಗತ್ತು ಹೇಗಿದೆ, ಪರಮಾತ್ಮ ನಿಯಮನ ಮಾಡುವ ಜಗತ್ತು ಹೇಗಿದೆ, ಅದರ ಬಗ್ಗೆ ಯಥಾರ್ಥವಾದ ನಿರ್ಣಯವನ್ನು ಪಡೆದುಕೊಂಡು ಅಂತಹ ಜಗತ್ತಿನ ನಿಯಮನ ಮಾಡುವ ಪರಮಾತ್ಮನ ಮಹಿಮೆ ಸತ್ಯಸ್ಸೋ ಅಸ್ಯ ಮಹಿಮಾ ಎಂಬುದಾಗಿ ತಿಳಿದರೆ ಮಾತ್ರ ನಮಗೆ ಭಗವಂತನ ಅನುಗ್ರಹವಾಗ್ತದೆ. ಈ ಪರಮಾಣುವನ್ನು ದೇವರು ನಿಯಮನ ಮಾಡ್ತಾನೆ ಅಂತ ತಿಳಿಯೋದು ಹೇಗೆ? ಈ ಪರಮಾಣುವಿನಲ್ಲಿ ಅನಂತ ಭಾಗಗಳಿವೆ, ಆ ಅನಂತ ಭಾಗಗಳಿಗೂ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂತ ತಿಳಿದರೆ, ಸರಿಯಾಗಿ ಒಂದು ಪರಮಾಣುವನ್ನು ನಿಯಮನ ಮಾಡುವ ಪರಮಾತ್ಮನ ಮಹಿಮೆಯನ್ನು ತಿಳಿಯೋದಕ್ಕಿಂತ ಅನಂತಪಟ್ಟು ಹೆಚ್ಚು ಮಹಿಮೆ ತಿಳಿದ ಹಾಗಾಗ್ತದೆ. ಒಂದೇ ಪರಮಾಣು ದೇವರು ಇವರಿಬ್ಬರ ಮಧ್ಯದಲ್ಲಿರುವ ಸಂಬಂಧವನ್ನು ತಿಳಿಯುವಾಗ ಒಂದು ಮಹಿಮೆಯನ್ನು ತಿಳಿಯುವುದರ ಬದಲು ಅನಂತ ಮಹಿಮೆಯನ್ನು ನಾವು ತಿಳಿದಂತೆ ಆಯಿತು. ಯಾಕೆ ಅಂದರೆ ಅಷ್ಟಕ್ಕೋಸ್ಕರ ನ್ಯಾಯ ದರ್ಶನದ ಜೊತೆಗೆ ಜಗಳ ಆಡಿ ಏನೋ ಎಂತೋ ನಮಗೆ ಬೇಡಪ್ಪ ಅಂತ ಮಧ್ಯದಲ್ಲಿ ಬಿಡದೆ ಅಂತವನ್ನು ಮಾಡಿಕೊಂಡದ್ದಕ್ಕೆ ಪರಮಾಣುವಿಗೂ ಅನಂತ ಭಾಗಗಳಿವೆ. ಅನಂತ ಭಾಗಗಳಿವೆ ಎಂಬ ಅಂತವನ್ನು ಮಾಡಿಕೊಂಡದ್ದಕ್ಕೆ ಭಗವಂತನ ಅನಂತ ಮಹಿಮೆಯನ್ನು ತಿಳಿದುವುದಕ್ಕೆ ಸಾಧ್ಯವಾಗಿದೆ. ಸತ್ಯಸ್ಸೋ ಅಸ್ಯ ಮಹಿಮಾ ಅಂತ ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಸೊ ನಾವು ಜಗತ್ತನ್ನು ಚೆನ್ನಾಗಿ ತಿಳಿಯಲೇಬೇಕು.